ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾವು ತುಂಬ ಚೆನ್ನಾಗಿದ್ದೀವಿ. ಓಕೆ, ಮದುವೆ ಫಂಕ್ಷನ್ ಎಲ್ಲ ಸ್ಟಾರ್ಟ್ ಆಗಿದೆಯಲ್ಲ, ಸೊ ಒಂದೊಂದಾಗಿ ಬ್ಲಾಗ್ ನೋಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ, ನೋಡ್ತಾ ಇರಿ. ನಮ್ಮ ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿದ್ರೆ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡ್ತಿರೋದು ತುಂಬ ಹೃದಯದ ಧನ್ಯವಾದಗಳು. ಓಕೆನಾ? ಓಕೆ, ಮನೆಗೆ ಕಾರ್ಡ್ ಬಂತು, ಇನ್ವಿಟೇಷನ್ ಕಾರ್ಡು ಮದುವೆದು. ಅದಕ್ಕೆಲ್ಲ ಕಾರ್ಡ್ ಹಾಕ್ಬಿಟ್ಟು ಅದಕ್ಕೆಲ್ಲ ಪೂಜೆ ಮಾಡಿಸ್ಕೊಬಂದಿದ್ರು ಅಪ್ಪ. ನಾನು ಇನ್ನೂ ಬೆಂಗಳೂರಲ್ಲೇ ಇದ್ದೆ, ಹೋಗಿರಲಿಲ್ಲ. ಮುಂಚೆಗ್ಲೇ ಹೋಗಿ ಶಿವನ ದೇವಸ್ಥಾನಕ್ಕೆ ಹೋಗಿ ಎಲ್ಲ ಪೂಜೆ ಕಾರ್ಡೆಲ್ಲ ಮಾಡಿಸ್ಕೊಂಡು ಅವ್ರಿಗೆ ಕೊಟ್ಟು ಎಲ್ಲ ಪೂಜೆ ಎಲ್ಲ ಮಾಡಿಸ್ಕೊಂಡು ಬಂದಿದ್ರು. ಒಂದು 4-5 ಕಾರ್ಡ್ ತಗೊಂಡೋಗಿ. ಸೊ ಹಂಗಾಗಿ ಇವಾಗ ಮಲ್ಲಿರೋದಕ್ಕೆಲ್ಲ ಮನೇಲಿ ದೇವ್ರ ಮುಂದೆನೂ ಇಟ್ಟು ಪೂಜೆ ಮಾಡಿದರು. ಮೇಗಡೆ ಕಾರ್ಡ್ ಫುಲ್ ಎಲ್ಲ ಬಂಡಲೆಲ್ಲ ಇಟ್ಬಿಟ್ಟು. ಸೊ ನಾನಿವಾಗ ಎಲ್ಲದಕ್ಕೂ ಕುಂಕುಮ ಇಟ್ಟು ಅಕ್ಷತೆ ಹಾಕಿ ನಾವು ಕಾರ್ಡೆಲ್ಲ ತುಂಬೋಣ ಅಂದ್ಬಿಟ್ಟು ಇನ್ವಿಟೇಷನ್ ಕೊಡೋಕ್ಕೆ ಅಂತ ಬೆಂಗಳೂರಿಂದ ಬಂದಿದ್ವಿ. ಇನ್ವಿಟೇಷನ್ ಕೊಡೋಕ್ಕೆ ಅಂತ ಅದಕ್ಕೆ. ಸೊ ಹಂಗಾಗಿ ಅಕ್ಷತೆ ಕಾಳೆಲ್ಲ ಇಟ್ಟು ಅದರೊಳಗೆ ಹಾಕ್ಬೇಕಲ್ಲ ಕವರ್ ಒಳಗಡೆ, ಅದಕ್ಕೆ ಅಕ್ಷತೆ ಎಲ್ಲ ರೆಡಿ ಮಾಡಿ ಕುಂಕುಮ ಎಲ್ಲ ಕಲಿಸ್ಬಿಟ್ಟು ಎಲ್ಲ ಸುತ್ತಲೂ ಎಲ್ಲ ಇಟ್ಬಿಟ್ಟು ಕವರಿಗೆಲ್ಲ ಹಾಕಿ ಪ್ಯಾಕ್ ಮಾಡೋಣ, ಬೆಳಗ್ಗೆಗೆ ಅವ್ರು ತೊಗೊಂಡೋಗೋಕ್ಕೆ ಸರಿ ಹೋಗುತ್ತೆ ಅಂತ. ಎಷ್ಟು ಖುಷಿ ಆಯಿತು ಗೊತ್ತಾ? ಅಂದರೆ ಮನೇಲಿ ಒಂದು ಸಂಭ್ರಮ ವಾತಾವರಣ ಅಂತ ಇದ್ದರೆ ಎಷ್ಟೇ ಕೋಪ, ಎಷ್ಟೇ ಸಿಟ್ಟು, ಏನೇ ಪ್ರಾಬ್ಲಮ್ಸ್ ಇದ್ದರೂ ಮನೇಲಿ ಎಷ್ಟು ಕಳೆ ಆಗಿರುತ್ತೆ, ಎಷ್ಟು ಖುಷಿ ಇರುತ್ತೆ. ನಾವು ಮನೇಲಿ ಒಂದು ಮದುವೆ ಮಾಡ್ತಿರ್ತೀವಿ ಅಂತ ಅಂದ್ರೆ ಅದು ಮಜಾನೇ ಬೇರೆ. ಕೆಲಸಗಳು ಇರುತ್ತೆ, ಸ್ಟ್ರೈನ್ ಇರುತ್ತೆ, ಬಟ್ ಸ್ಟ್ರೈನ್ ಎಲ್ಲ ಈ ಮದುವೆ ಮುಂದೆ ಏನೇನೂ ಇಲ್ಲ. ಬಟ್ ತುಂಬ ಖುಷಿ ಇರುತ್ತಲ್ಲ, ಖುಷಿಯಿಂದ ಮಾಡ್ತಿರ್ತೀವಿ. ಎಷ್ಟೇ ಸ್ಟ್ರೈನ್ ಆದರೂ ನಮ್ಮನೆ ಕೆಲಸ ಅಂತ ಖುಷಿಯಿಂದ ಮಾಡ್ತೀವಲ್ಲ, ಖುಷಿನೇ ಬೇರೆ. ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಸೊ ಹಂಗಾಗಿ ನಮ್ಮ ಅಮ್ಮಗೆ ಹುಷಾರಿರಲಿಲ್ಲ, ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಬಂದಿದ್ರು, ಕಾಲು ನೋವು ಅಂತ. ಹಂಗಾಗಿ ಅವ್ರು ಮಲಗಿದ್ರು. ನಾನು, ನಮ್ಮಪ್ಪ, ನನ್ನ ಮಗಳು, ನಮ್ಮನೆಯವರು ಎಲ್ಲ ಸೇರಿ ಇನ್ವಿಟೇಷನ್ ಎಲ್ಲ ಕವರ್ಗೆ ಹಾಕ್ಬಿಡೋಣ, ನಾಳೆಯಿಂದ ಹಂಚೋಕ್ಕೆ ಕರೆಕ್ಟ್ ಆಗಿಬಿಡುತ್ತೆ ಕೊಡೋಕ್ಕೆ ಅಂದ್ಬಿಟ್ಟು ಎಲ್ಲ ನೈಟ್ ಕೂತ್ಕೊಂಡು ಎಲ್ಲ ರೆಡಿ ಮಾಡ್ತಾಯಿದ್ದೀವಿ. ವಾಯ್ಸ್ ಓವರ್ ಏನೋ ಕೊಡ್ತಿದ್ದೀವಿ ಅಂತ ಅಂದರೆ ನಮ್ಮ ಅಪ್ಪ ಟಿ ವಿ ಹಾಕ್ಕೊಂಡು ಸಾಂಗ್ ಬರ್ತಾಯಿತ್ತು, ಮೂವಿನೋ ಯಾವುದೋ ಟಿ ವಿ ನೋಡ್ತಾಯಿದ್ರು ಪ್ರೋಗ್ರಾಮು. ಸೊ ಹಂಗಾಗಿ ಅದನ್ನೆಲ್ಲ ಮ್ಯೂಟ್ ಮಾಡಿಬಿಟ್ಟು ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ನನ್ನ ಮಗಳಂತೂ ಕ್ಯಾಮ್ರೆಯಿಂದ ಆ ಕಡೆ ಈ ಕಡೆ, ಈ ಕಡೆದು ಆ ಕಡೆ ಅಂದ್ಕೊಂಡು ಓಡಾಡ್ಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ಲು. ನಮಗೆ ಸಂಭ್ರಮ ಅನ್ನೋದು ಅದನ್ನು ಹೇಳೋಕ್ಕೆ ಆಗ್ತಿಲ್ಲ ವರ್ಡ್ಸಲ್ಲಿ. ನನಗಂತೂ ತುಂಬ ಖುಷಿ ಆಗ್ತಿದೆ. ಓಕೆನಾ? ತಮ್ಮನ ಮದುವೆ ಅಂತ. ಓಕೆನಾ? ಅದನ್ನು ಹೆಂಗೆ ಹೇಳೋದು ಗೊತ್ತಾಗ್ತಿಲ್ಲ. ನಿಮ್ಮ ಮನೆಗಳಲ್ಲೂ ಮದುವೆಗಳಾಗಿದ್ದರೆ ಎಷ್ಟು ಖುಷಿ ಆಗುತ್ತೆ ಅನ್ನೋದು ನಿಮಗೂ ಗೊತ್ತಿರುತ್ತೆ. ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಎಕ್ಸ್ಪೆಕ್ಟ್ ಅಂತಿದ್ದೀವಿ, ಸಾರಿ, ಅದು ಇಮ್ಯಾಜಿನೇಷನ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ನನ್ನ ತಮ್ಮನ ಕಾರ್ಡ್ ಮಾಡಿಸಿದ್ವಲ್ಲ, ಕಾರ್ಡು ನನಗೆ ತುಂಬ ಇಷ್ಟ ಆಯಿತು. ತೋರಿಸ್ತೀನಿ ಲಾಸ್ಟಲ್ಲಿ ಹೇಗಿದೆ ಕಾರ್ಡು, ಏನು ಇತ್ತು ಅಂತ. ಅದು ತುಂಬ ಇಷ್ಟ ಆಯಿತು. ಅದಕ್ಕೆಲ್ಲ ಪ್ಯಾಕ್ ಮಾಡಿ ಇಟ್ಬಿಡೋಣ ಅಂದ್ಬಿಟ್ಟು ಪ್ಯಾಕ್ ಮಾಡ್ತಾಯಿದ್ವಿ. ಸೀರೆಗಳೆಲ್ಲ ತಂದಾಯಿತು. ಸೀರೆದು ವೀಡಿಯೋ ಮಾಡಲಿಲ್ಲ ಅಂತ ಅನ್ಕೋತೀನಿ. ಇಲ್ಲ, ಮಿಸ್ ಆಯಿತು, ಮಾಡಲಿಲ್ಲ. ಇದು ಮಾಡೋಕ್ಕಿಂತ ಮುಂಚೆ ಸೀರೆಗಳೆಲ್ಲ ಯಾರ್ಯಾರಿಗೆ ಕೊಡಬೇಕು, ಏನು ಎತ್ತ ಅಂತ ಎಲ್ಲರಿಗೂ ಪ್ಯಾಕ್ ಮಾಡಿ ಒಂದು ಕವರ್ಗೆ ಹಾಕಿ ಅದ್ರ ಮೇಲೆ ಲೇಬಲ್ ಹಾಕಿ ಎಷ್ಟೆಲ್ಲ ಬರ್ದು ಹಾಕಿದ್ವಿ. ಬಟ್ ಅದನ್ನು ವೀಡಿಯೋ ಮಾಡಲಿಲ್ಲ, ಮರ್ತ್ಬಿಟ್ಟೆ ಗೈಸ್ ನಾನು. ಓಕೆನಾ? ಅದಾದ ಪ್ಯಾಕ್ ಎಲ್ಲ ಆದಮೇಲೆ ನೆಕ್ಸ್ಟು ಇನ್ವಿಟೇಷನ್ ಎಲ್ಲ ತುಂಬಿಟ್ಬಿಟ್ರೆ ಬೆಟರು ಅಂತ ತುಂಬ್ತಾಯಿದ್ವಿ. ನಮ್ಮಪ್ಪ ಇಲ್ಲ, ಇವಾಗೀಗೆ ಒಂದು 100 ಮಾತ್ರ ಮಾಡೋಣ, ಕವರ್ಗೆ ಹಾಕೋಣ, ಮಿಕ್ಕಿದ್ದು ಆಮೇಲೆ ಹಾಕೊಂಡ್ರಾಗುತ್ತೆ, ಹಂಗೆ ಹಿಂಗೆ ಅಂತ ಅಂತಿದ್ರು. ಇಲ್ಲ, ಸರಿ ಹೋಗಲ್ಲ, ಇವಾಗಲೇ ಒಂದೇ ಸಲ ಹಾಕ್ದಾಗ್ಲೇ ಟೈಮ್ ಹಿಡಿದ್ರು ಪರವಾಗಿಲ್ಲ, ಎಲ್ಲ ಕೂತ್ಕೊಂಡು ಎಲ್ಲ ಒಂದೊಂದು ಕೈ ಅಂದರೆ 3-4 ಜನ ಅಂದರೆ ಆಗ್ಬಿಡುತ್ತೆ ಅಂದ್ಬಿಟ್ಟು ಹಾಕ್ತಾಯಿದ್ವಿ. ನೋಡಿ, ಮದುವೆ ಇನ್ವಿಟೇಷನ್ ಈ ಥರ ಇದೆ ಕಾರ್ಡು. ನನಗೆ ಇಷ್ಟ ಆಯಿತು ಸಖತ್ತು. ಅದರಲ್ಲಿ ಗಂಡು ಹೆಣ್ಣಿನ ಜೋಡಿನೂ ಕೊಟ್ಟಿದ್ದಾರೆ, ಮತ್ತು ಅದು ಕೈದು ಕೊಟ್ಟಿದ್ದಾರೆ ಕಣ್ಣದ್ದು, ಮತ್ತು ಅಲ್ಲಿ ಗಣೇಶ ಇದೆ. ಅಂದರೆ ಸಂಪ್ರದಾಯಬದ್ಧವಾಗಿ ಅದರಲ್ಲಿ ಎಲ್ಲ ಮೀನಿಂಗ್ಸ್ಫುಲ್ ಇದೆ. ನನಗೇನು ತುಂಬ ಇಷ್ಟ ಆಯಿತು ಕಾರ್ಡು ಸೆಲೆಕ್ಟ್ ಮಾಡಿರೋದು. ನನ್ನ ತಮ್ಮ ಸೆಲೆಕ್ಟ್ ಮಾಡಿರೋದು ಕಾರ್ಡು ನನಗೇನೋ ಪರ್ಸ್ನಲಿ ಇಷ್ಟ ಆಯಿತು, ನಿಮಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಓಕೆನಾ? ಓಕೆ, ಇಲ್ಲಿವರೆಗೂ ನೋಡ್ತಿದ್ದೀರಾ ಅಂದರೆ ನನ್ನ ಚಾನಲ್ನ ನೋಡ್ತಾ ಇರೋರು, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ಓಕೆ, ಇನ್ನೂ ನಾವು ಅಡುಗೆ ಮಾಡಿರಲಿಲ್ಲ. ಫಸ್ಟ್ ಇದನ್ನೆಲ್ಲ ತುಂಬಿಟ್ಟು ಎಲ್ಲ ಆಮೇಲೆ ಅಡುಗೆ ಮಾಡೋಣ ಅಂತ ಅಂದ್ಕೊಂಡ್ರೆ 12 ಗಂಟೆ ಆಗೋಯ್ತು ಗೈಸ್. ಓಕೆನಾ? ನಮ್ಮಪ್ಪ ಸ್ವಲ್ಪ ಹಾಕೋಣ ಅಂತ ಇತ್ತು, 12 ಗಂಟೆ ಆಗೋಯ್ತು. ನನ್ನ ಮಗಳು ನೋಡಿ, ನಾವು ಹೆಂಗೆ ಕಾರ್ಡ್ ಹಾಕ್ತೀವಿ ಅದೇ ಥರ ಕಾರ್ಡ್ ಹಾಕೋಕ್ಕೆ ಟ್ರೈ ಮಾಡ್ತಾಯಿದ್ಲು. ನೋಡ್ತಾನೆ ಇರಿ, ಅವಳು ತುಂಬ ಟ್ರೈ ಮಾಡಿದ್ಲು, ಬಟ್ ಇನ್ವಿಟೇಷನ್ ಹಾಕೋಕ್ಕಾಗಲಿಲ್ಲ. ಸೊ ಹಂಗಾಗಿ ಅವಳಿಗೆ ನೀನು ನಕ್ಷತ್ರ ಮಾತ್ರ ಹಾಕವ, ನೀನು ಕವರಿಗೆ ಹಾಕ್ಬಿಟ್ಟು ಕೊಡು, ನಾವು ಕಾರ್ಡ್ ಹಾಕ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ವಿ. ಆವಾಗ ಅವಳು ಏನು ಮಾಡಿದ್ವಿ, ಸ್ವಲ್ಪ ಅಕ್ಷತೆ ತಗೊಂಡು ಎಲ್ಲ ಕವರಿಗೂ ಅವಳು ಕಾರ್ಡಿಗೆ ಅಕ್ಷತೆ ಹಾಕ್ಬಿಟ್ಟು ಕೊಟ್ಲು ಗೈಸ್. ಎಷ್ಟು ಹೆಲ್ಪ್ ಮಾಡ್ತಾಳೆ ಗೊತ್ತಾ? ಎಷ್ಟು ಹೆಲ್ಪಿಂಗ್ ನೇಚರ್ ಇದೆ ಅಂದರೆ, ಯಾರೋ ಒಬ್ಬರು ಏನೋ ಕೆಲಸ ಮಾಡ್ತಿದ್ದಾರೆ ಅಂತಂದರೆ ಅವಳು ಕೆಲಸ ಮಾಡ್ತಾಳೆ. ಅವಳು ಕೈಲಿ ಆಗಲಿಲ್ಲ ಅಂದರೂ ಹೇಳಿಸ್ಕೊಂಡು ಹೆಂಗೆ ಮಾಡಬೇಕು ಅಂತ ಅಟ್ಲೀಸ್ಟ್ ಅದ್ರಲ್ಲಿ ಭಾಗಿಯಾಯ್ತಾಳೆ. ಅದೊಂದು ಹೆಲ್ಪಿಂಗ್ ನೇಚರ್ ನನ್ನ ಮಗಳು ತುಂಬ ಇಷ್ಟ ಆಯಿತು ನನಗೆ. ಏನೇ ಆದ್ರೂ ನಿಮ್ಮ ಮನೆಗಳಲ್ಲೂ ಮಕ್ಕಳಿದ್ರೆ ಏನು ಮಾಡಿ ಗೊತ್ತಾ, ಏನೇ ಕೆಲಸ ಮಾಡ್ತಿದ್ರೆ ಅವ್ರೂ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಅಯ್ಯೋ ಇವರು ಸೇರಿಸ್ಕೊಂಡ್ರೆ ಎರಡು ಕೆಲಸ ಮಾಡ್ತಾರೆ, ಅರುತ್ತಾರೆ, ಅದು ಇದು ಅಂತ ಅಂದ್ಕೊಂಡ್ರೆ ಅವಕ್ಕೇನು ಅದು ಹೆಲ್ಪಿಂಗ್ ನೇಚರ್ ಬರೋಲ್ಲ. ಸೊ ನಮ್ಮ ಜೊತೆನೇ ಆ್ಯಡ್ ಮಾಡಿಕೊಂಡ್ರೆ ಅವರು
ಕಲಿತಾರೆ. ಸ್ವಲ್ಪ ದಿವಸ ಗಲಾಟೆ ಮಾಡ್ತಾರೆ, ಆಗಲ್ಲ ಅಂತಾರೆ. ಆಮೇಲೆ ಮತ್ತೆ ಎರಡೆರಡು ಕೆಲಸ ಚೆಲ್ತಾರೆ, ಮಾಡ್ತಾರೆ. ಆಮೇಲೆ ನೀಟಾಗಿ ಕ್ಲೀನಾಗಿ ಮಾಡೋದನ್ನು ಕಲಿತಾರೆ. ಓಕೆನಾ. ನಮ್ಮಪ್ಪ ಟಿ ವಿ ನೋಡ್ತಾಯಿದ್ರು. ನಮ್ಮಪ್ಪನೂ ಬಂದರು, ನಾನು ತುಂಬ್ತೀನಿ ಕಾರ್ಡಿಗೆ ಅಂತ ಟಿ ವಿ ನೋಡ್ಕೊಂಡು ನಮ್ಮಮ್ಮನ ಅದಕ್ಕೆ ರೇಗಿಸ್ತಾಯಿದ್ದು, ಬಾರಮ್ಮ ನಿನ್ನ ಮಗನ ಮದುವೆ ಇನ್ವಿಟೇಷನ್ ಹಾಕು ಅಂತ. ಬಟ್ ತಮಾಷೆ ರೇಗಿಸ್ತಾ ಇದ್ವಿ. ಅದು ಹಂಗೆ ವೀಡಿಯೋ ಇದ್ದರೆ ಚೆನ್ನಾಗಿರೋದು. ಕಾಪಿ ರೇಟ್ ಬರುತ್ತೆ ಟಿ ವಿದು ಅಂದ್ಬಿಟ್ಟು ಮ್ಯೂಟ್ ಮಾಡಿದ್ದೀನಿ. ನಮ್ಮಮ್ಮ ಹಾಕಿ ಅಂತ ಹೇಳ್ತಾ ಇತ್ತು. ನಮ್ಮಲ್ಲಿ ನಿಂಗೆ ಖುಷಿ ಇಲ್ವೇನಮ್ಮ ಅಂತ ಕೇಳ್ತಾ ಇದ್ದು. ಅವನು ಖುಷಿ ಇಲ್ದೇ ಇರುತ್ತಾ ಮಗನ ಮದುವೆ ಹಂಗೆ ಹಿಂಗೆ ಅಂತ. ಪ್ರೀವಿಯಸ್ ವೀಡಿಯೋ ನೋಡಿದರೆ ಗೊತ್ತಿರುತ್ತೆ. ನಮ್ಮಮ್ಮಗೆ ಬ್ಲೌಸಿಗೆ ಹೊಲಿಯಕ್ಕೆ ಹಾಕೋಕೆ ಹೋದಾಗ ನಮ್ಮಮ್ಮಗೆ ಕೇಳಿದ್ದೆ, ನಾನು ಮಗನ ಮದುವೆ ಆಗ್ತಿದ್ದೆ ಕಣಮ್ಮ, ವರ್ಕ್ ಮಾಡೋಕ್ಕಾಗ್ತಾಯಿದ್ದೀನಿ ಬ್ಲೌಸ್ನ, ಏನು ಖುಷಿ ಆಗ್ತಿದೆಯಾ ಅಂತ ಕೇಳಿದ್ದಾಗ, ಖುಷಿ ಆಗ್ದೇ ಇರುತ್ತಾ ಮಗನ ಮದುವೆ ಅಂತ ಹೇಳಿದರು. ಯಾರಿಗಾದ್ರೂ ಮಕ್ಳುಗಳ ಮದುವೆ ಅಂತಂದರೆ ಅವ್ರ ತಂದೆ ತಾಯಿಗೆ ಎಷ್ಟು ಖುಷಿ ಇರುತ್ತೆ ಅಂದರೆ, ಖರ್ಚಾಗೋದು ಸೆಕೆಂಡ್ರಿ, ಖರ್ಚು ಮಾಡಿ ಮಾಡೋ ಸೆಕೆಂಡ್ರಿ. ಬಟ್ ಅದ್ರ ಒಳಗಡೆನೇ ಒಂದು ಖುಷಿ ಇರುತ್ತಲ್ಲ, ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತಲ್ಲ. ನನ್ನ ಮಗನ ಮದುವೆ ಮಾಡ್ತಿದ್ದೀನಿ, ಮಗಳು ಮದುವೆ ಮಾಡ್ತಿದ್ದೀನಿ ಅನ್ನೋ ಅಪ್ಪ ಅಮ್ಮ ಖುಷಿ, ಅದಕ್ಕೆ ಎಂಡಿಂಗೇ ಇಲ್ಲ, ನೆವರ್ ಎಂಡಿಂಗ್ ಅದು. ಓಕೆನಾ. ನನಗೆ ಎಷ್ಟು ಖುಷಿ ಆಗ್ತಿದೆ ತಮ್ಮಗೆ, ನಮ್ಮ ಅಪ್ಪ ಅಮ್ಮಗೆ ಇನ್ನೂ ಖುಷಿಯಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಐ ಹೋಪ್ ಎಲ್ಲರ ಮನೆ ಅಪ್ಪ ಅಮ್ಮಗೂ ಅವ್ರ ಮಕ್ಕಳು ಮದುವೆ ಅಂದರೆ ಇಷ್ಟೇ ಖುಷಿಯಾಗಿರುತ್ತೆ. ಎಷ್ಟು ಕೆಲಸಗಳೇನು ಗೊತ್ತಿ, ಎಷ್ಟು ಕೆಲಸಗಳಿರುತ್ತೆ ಗೊತ್ತಾ ಮದುವೆಲಿ. ಯಪ್ಪ, ಅಂದರೆ ಸುಸ್ತಾಗುತ್ತೆ, ಮಾಡಿ ಸುಸ್ತಾಗುತ್ತೆ. ಬಟ್ ಅದರಲ್ಲೊಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ, ಖುಷಿ ಇರುತ್ತೆ, ಪ್ರೀತಿಯಿಂದ ಮಾಡ್ತೀವಿ. ಸೊ ಹಂಗಾಗಿ ಅಡುಗೆ ಮಾಡಿರಲಿಲ್ಲ ನಮ್ಮಪ್ಪ, ನೀನು ಫುಲ್ ಕಾರ್ಡ್ ಹಾಕ್ತಾಯಿದ್ರೆ ನೀನು ಅಡುಗೆ ಯಾವಾಗ ಮಾಡ್ತೀಯಾ, ಇವಾಗಲೇ ಟೈಮ್ ಆಗೋಯ್ತು, ಏನು 1 ಗಂಟೆ ಊಟಕ್ಕೆ ಇಕ್ತೀಯಾ, ಹಂಗೆ ಹಿಂಗೆ ಅಂತ ಅಂತಿದ್ರು. ಅವ್ರ ಹತ್ರ ಮಾತಾಡ್ಕೊಂಡು ನಾವು ಯೋಚನೆ ಮಾಡ್ಕೊಂಡು ಏನು ಅಡುಗೆ ಮಾಡೋದು, ಏನು ಸಾಂಬಾರು ಮಾಡೋದು, ಏನು ಅನ್ನ ಮಾಡೋದು ಅಂತ ಮಾತಾಡ್ಕೊಂಡು ಮಾಡ್ತಾಯಿದ್ವಿ. ಲಾಸ್ಟಿಗೆ ಏನೋ ಒಂದು ಮಾಡಿದ್ವಿ ಎತ್ಲಾಗಿ. ಅಲ್ಲ, ನನ್ನ ಮಗಳು ಏನು ಗೊತ್ತಾ ಗೈಸ್, ಫುಲ್ ಕಾರ್ಡಿಗೆ ಅಕ್ಷತೆ ಹಾಕ್ಕೊಟ್ಲು. ಎಷ್ಟು ಪೇಷನ್ಸಿಂದ ನೋಡಿ ಅಲ್ಲಿ ಎಷ್ಟು ನೀಟಾಗಿ ಆಗ್ತಾಯಿದ್ದಾಳೆ ಅಂತ. ಯಾರ್ದಪ್ಪ ಇದು ಮದುವೆ, ಯಾರ್ದಪ್ಪ ಕಾರ್ಡು ಅಂದರೆ, ನನ್ನ ಚಿನ್ನಿ ಅಪ್ಪಂದು ಮದುವೆ, ನನ್ನ ಚಿನ್ನಿ ಅಪ್ಪಂಗೆ ಮದುವೆ ಕಾರ್ಡ್ ಮಾಡಿಸಿರೋದು ಅಂತ. ಅವ್ರ ಚಿನ್ನಿ ಅಪ್ಪ, ಅವ್ರ ಮಾಮನ ಚಿನ್ನಿ ಅಪ್ಪ ಅಂತ ಕರೀತಾಳೆ. ಓಕೆ, ಅವಳು ಹೆಸರಿಡ್ದು ಅಂದರೆ ಇವಳೇ ಹೆಸರಿಟ್ಟಿರೋದು ಚಿನ್ನಿ ಅಪ್ಪ ಅಂತ. ತುಂಬ ಇಷ್ಟ ಅವಳಿಗೆ. ಎಲ್ಲರಿಗೂ ಒಂದೊಂದು ಹೆಸರಿಟ್ಟಿರ್ತಾಳೆ. ಆ ತಾತಗೊಂದು ಹೆಸರು, ಅಜ್ಜಿಗೊಂದು ಹೆಸರು, ಅವ್ರ ಅಪ್ಪಗೊಂದು ಹೆಸರು, ನನಗೊಂದು ಹೆಸರು, ಚಿನ್ನಿ ಅಪ್ಪಗೆ ಹೆಸರು, ನಮ್ಮ ಮನೆಗೆ ಬರೋ ಸೊಸೆಗೂ ಒಂದು ಹೆಸರು ಇಟ್ಟಿದ್ದಾಳೆ ಗೈಸಳು. ಆ ಹೆಸರು ಎಲ್ಲ ಒಂದು ದಿವಸ ವೀಡಿಯೋ ಮಾಡ್ತೀನಿ. ಓಕೆನಾ, ರಿವೀಲ್ ಮಾಡ್ತೀನಿ. ನೋಡಿ ಏನೇನು ಕರೀತಾಳೆ, ಹೆಂಗೆ ಇರ್ತಾಳೆ ಅವ್ರಗಳ ಜೊತೆ ಅಂತ ಒಂದು ವೀಡಿಯೋ ಮಾಡ್ತೀನಿ. ಓಕೆನಾ, ನೋಡ್ಬೋದು ಮುಂದಿನ ವ್ಲಾಗ್ಗಳಲ್ಲಿ. ಮತ್ತು ಇನ್ನೊಂದೇನು ಅಂದರೆ, ನಮ್ಮಮ್ಮ ಫೀಲ್ ಮಾಡ್ಕೊತಾಯಿದ್ರು. ಯಾಕೋ ನಾನು ಇವಾಗಲೇ ಮದುವೆ ಟೈಮಲ್ಲೇ ಕಾಲು ನೋವಾಗಿದೆ, ನಂಗೆ ಇವಾಗಲೇ ಕಣ್ಣು ಆಪ್ರೇಷನ್ ಆಯಿತು, ಹುಷಾರಿಲ್ದಂಗೆ ಆಯಿತು, ಅಯ್ಯೋ ನನ್ನ ಮಗನ ಮದುವೆ ನಂಗೆ ಓಡಾಡೋಕ್ಕಾಯ್ತಿಲ್ಲ, ಹಂಗೆ ಹಿಂಗೆ ಅಂತ ಮಾತಾಡ್ತಾ ಕೂತಿತ್ತು. ನಾವು ಅದಕ್ಕೆ ಬೈತಾ ಇದ್ದೆ, ಏನಕ್ಕಮ್ಮ ಹಂಗಂತ, ಅಷ್ಟೊಳಗಡೆ ಹಾಸ್ಪಿಟ್ಲಿಗೆ ತೋರಿಸಿದ್ದೀವಲ್ಲ, ಹುಷಾರಾಗುತ್ತೆ, ಸುಮ್ಮನೆ ಇರು, ಅದ್ಯಾಕೆ ಅಷ್ಟೊಂದು ಫೀಲಿಂಗ್ ಮಾಡ್ಕೊತೀಯ ಅಂತ. ಅಯ್ಯೋ ಕಾಲೆಲ್ಲ ನೋವಾಗಿದೆ, ಮಂಡಿ ಎಲ್ಲ ಹೆಂಗೆ ಓಡಾಡೋಕ್ಕಾಗುತ್ತೆ ಮಗನ ಮದುವೆ ಅಂತ. ಎಲ್ಲರೂ ಬಂದಿರ್ತಾರೆ ಖುಷಿಯಿಂದ, ನಾನು ಓಡಾಡಬೇಕಲ್ವ, ಒಂದೇ ಕೂರೋಕ್ಕಾಗಲ್ಲ, ಹಂಗೆ ಹಿಂಗೆ ಅಂತ ಫೀಲ್ ಮಾಡ್ಕೊತಾ ಇತ್ತು. ನೋಡಿ ಮದುವೆ ಕಾರ್ಡು ಡೀಟೇಲ್ಸಾಗಿ ಈ ಥರ ಇದೆ. ಈ ಕಡೆ ನವಿಲು, ಅಲ್ಲಿ ಹೆಣ್ಣು ಗಂಡು, ಆ ಕಡೆ ಇಟ್ಕೊಂಡಿರೋದು, ಆ ಕಡೆ ಗಣೇಶ ಎಲ್ಲ ತುಂಬ ಇಷ್ಟ ಆಯಿತು. ಅದಕ್ಕೆ ನಮ್ಮಪ್ಪ ನೋಡಿ ಕೂತ್ಕೊಂಡು ಟಿ ವಿ ನೋಡ್ಕೊಂಡು ಕಾರ್ಡ್ ಹಾಕ್ತಾಯಿದ್ದಾರೆ. ನನ್ನ ಮಗಳು ನೋಡಿ ಅಕ್ಷತೆ ಹಾಕ್ತಾಯಿದ್ದಾಳೆ. ಇವಾಗ ಎಲ್ರೂ ಬರ್ತಾರೆ, ನೆಂಟರು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಎಲ್ರಿಗೂ ಕೊಟ್ಟು ಬಂದುಬಿಟ್ರೆ ಕಾರ್ಡು ಮುಗ್ದೋಗ್ಬಿಡುತ್ತೆ. ಇನ್ನೊಂದು 2-3 ಡೇಸ್ ಇದೆ ನನಗೆ, ಎಲ್ಲರೂ ನೆಂಟರು ಬರ್ತಾರೆ. ತುಂಬ ಚೆನ್ನಾಗಿರುತ್ತೆ ಮತ್ತು ಮನೆ ವಾತಾವರಣ ಓಕೆನಾ. ಎಲ್ಲರೂ ಹೇಗಿರ್ತೀವಿ, ಹೇಗೆ ಮದುವೆ ಮಾಡ್ತೀವಿ, ನಮಗೆ ಗೌಡ್ರು ಕಡೆ ಸೈಡು ಯಾವ ಥರ ಸಂಪ್ರದಾಯ ಇರುತ್ತೆ, ಮದುವೆಲಿ ಏನೇನು ಶಾಸ್ತ್ರ ಮಾಡ್ತೀವಿ ಎಲ್ಲ ಡೀಟೇಲಾಗಿ ತೋರಿಸ್ತೀನಿ. ಓಕೆನಾ, ನೀವು ನೋಡ್ಬೋದು. ನಿಮ್ಮ ಮನೆಗಳಲ್ಲಿ ಯಾವ ಥರ ಶಾಸ್ತ್ರ ಇರುತ್ತೆ ನಂಗೆ ಗೊತ್ತಿಲ್ಲ. ಕೆಲವೊಂದು ಕ್ಯಾಸ್ಟು ಅಂತ ಡಿವೈಡ್ ಮಾಡ್ತಾಯಿಲ್ಲ, ಕೆಲವೊಬ್ರ ಕಡೆ ಒಂದೊಂದು ಥರ ಶಾಸ್ತ್ರಗಳಿರುತ್ತೆ. ಓಕೆ, ಹಂಗಾಗಿ ನಾವು ಗೌಡ್ರ ಕಡೆ ಯಾವ ಥರ ಶಾಸ್ತ್ರ ಇರುತ್ತೆ, ಮದುವೆಗಳಲ್ಲೆಲ್ಲ ಯಾವ ಥರ ಮಾಡ್ತೀವಿ ಅಂತ ನಿಮಗೂ ತೋರಿಸ್ತೀವಿ. ಓಕೆನಾ. ಓಕೆ ಗೈಸ್, ನೋಡಿದ್ರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಹಂಗೆ ಲೈಕ್ ಕೊಡೋದನ್ನ ಮರಿಬೇಡಿ, ಶೇರ್ ಮಾಡಿ. ಹಂಗೆ ನಿಮ್ಗೆ ಏನಾದ್ರು ಕ್ವಶನ್ಸ್ ಇತ್ತು, ಏನಾದ್ರು ಡೌಟ್ಸ್ ಇತ್ತು ಅಂದರೆ ಕಮೆಂಟ್ ಮಾಡಿ. ಓಕೆನಾ. ಅದೇ ಫಸ್ಟ್ ಟೈಮ್ ನೋಡ್ತಿರೋರಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನು ಮರಿಬೇಡಿ. ಎಲ್ಲ ಇನ್ವಿಟೇಷನ್ ಎಲ್ಲ ತುಂಬ ಆಯಿತು, ಎಲ್ಲ ಹಾಕ್ಬಿಟ್ಟಾಯ್ತು. ಇವಾಗ ಎಲ್ಲ ಜೋಡಿಸಿ ಒಂದಕ್ಕಿಡೋಣ ಅಂದ್ಬಿಟ್ಟು ನಮ್ಮನೆಯವರು ಜೋಡಿಸ್ತಾಯಿದ್ರು ಗೈಸ್.